ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಫೀಲ್ ಗುಡ್. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಇನ್ನು ಸಂಡೇ ನಾವು ನಮ್ಮ ಮನೆ ದೇವರಾದಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಅಂದರೆ ಸಾವಂತದುರ್ಗದಲ್ಲಿರೋದದ್ದು ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು, ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಆ ಮಡ್ಲಕ್ಕಿ ಎಲ್ಲ ಇರುತ್ತಲ್ಲ ಅದೆಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ, ಶ್ರಾವಣದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಬರ್ತೀವಲ್ಲ, ಸೊ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು. ಬಟ್ ನೈಟು ಸಂಡೇ ಹೋಗೋದಕ್ಕಾಗೋದಿಲ್ಲ ಅಂತ ಶನಿವಾರ ನೈಟ್ ಹಸ್ಬೆಂಡ್ ನಂಗಂದ್ರು ಭಾನುವಾರ ಹೋಗೋದಕ್ಕಾಗೋದಿಲ್ಲ, ಸ್ವಲ್ಪ ಕೆಲಸ ಇದೆ ಅನ್ನೋ ಕಾರಣಕ್ಕೆ ಶುಕ್ರವಾರ ಇಲ್ಲ ಶನಿವಾರ ಅವರಿಗೆ ಫೋರ್ತ್ ಸ್ಯಾಟರ್ಡೇ ಇರುತ್ತಲ್ಲ, ಸೊ ಅವಾಗ ಹೋಗೋಣ ಅಂತ ಹೇಳಿದರು. ಸೊ ನಾನು ಹಾಗಾಗಿ ಏನು ಮಾಡಿದ್ದೆ ಅಂದರೆ ಸಂಡೇ ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ. ಇನ್ನು ನಾನು ಎದ್ದೇಳೋ ಅಷ್ಟರಲ್ಲಿ ಒಂದು 7:30 ಏನೋ ಆಗಿತ್ತು. ಸೊ ಆಗ ಬೇಡ ಅಂತ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಇನ್ನೇನು ನಿಧಾನಕ್ಕೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅಂದ್ಕೊಂಡು ಸುಮ್ಮನೆ ಇದ್ದೆ. ಸೊ ಒಂದು 9:30 10 ಹಂಗೆ ಬಂದು ಹಸ್ಬೆಂಡ್ ಹೇಳಿದ್ದು, ಇಲ್ಲ ಇವತ್ತೇ ಹೋಗಿ ಬಂದ್ಬಿಡೋಣ, ಕೆಲಸ ಕ್ಯಾನ್ಸಲ್ ಆಯಿತು, ನಾನಿಲ್ಲ ಹೊರಗಡೆ ಹೋಗೋದು ಅಂತೆಲ್ಲ ಹೇಳಿದ್ರು. ಸೊ 10 ಹಂಗೆ ಹೇಳಿದಾಗ ನಾನು ಇಮಿಡಿಯೇಟ್ ಏನು ಮಾಡೋದು, ಸೊ ಬ್ರೇಕ್ಫಾಸ್ಟ್ ಆದರೂ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡಿಕೊಂಡೆ. ಇನ್ನು ನಾನು ಮನೆ ಕ್ಲೀನೆಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಎಲ್ಲ ಟೈಮ್ 11:30 ಆಗೋಯಿತು, 11-12 ಹಿಂಗೆ ಆಗೋಯಿತು. ಸೊ ಒಂದು 12:30 ಏನೋ ಆಯಿತು. ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಲೇಬೇಕಲ್ಲ, ಇನ್ನು ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಸೊ ಪೂಜೆ ಎಲ್ಲ ಅಂದ್ಕೊಂಡು ಶ್ರಾವಣ ಅಲ್ವಾ ಓಪನ್ ಇರುತ್ತೆ ದೇವಸ್ಥಾನ ಅಂತ ಹೇಳಿದರು. ಸೊ ಹಾಗಾಗಿ ಪರವಾಗಿಲ್ಲ ಸಂಜೆ ಪೂಜೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು 4:30 ಒಳಗಡೆ ಹೋಗ್ಬಿಡೋಣ, ಒಂದು 3:30 ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡಿಸ್ಬಿಡೋಣ ಅಂತೆಲ್ಲ ಅಂದ್ಕೊಂಡು, ಸೊ ನಾನು ಪೂಜೆ ಎಲ್ಲ ಮಾಡಿಕೊಂಡು ಇನ್ನು ನಾವು ಹಬ್ಬಕ್ಕೆ ತಂದಿದ್ದು ಬಾಳೆಕಂದ್ರಿಂದ ಮತ್ತು ಹೂವುಗಳೆಲ್ಲ ಇಲ್ಲೆಲ್ಲ ಹಾಕಿದೆಲ್ಲ ಒಣಗಿದೆಲ್ಲ ಅವೆಲ್ಲ ಹೋಗ್ತಾನೆ ಅಂದವೆ, ಅಲ್ಲೇ ಕೆರೆಗೆಲ್ಲಾದರೂ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು, ಇನ್ನು ಎಲೆ ಅರ್ಶಿನ ಕುಂಕುಮಕ್ಕೆ ಹೋದಾಗ ಎಲೆ ಕೊಟ್ಟಿರಲ್ಲ ಅವೆಲ್ಲ ಇನ್ನೆಲ್ಲಿ ಬಿಸಾಕೋದು, ಕೆರೆಗೆ ಹಾಕ್ಬಿಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಕೆರೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೂವು ಆಮೇಲೆ ಮಂಟಪದ ಮೇಲೆ ಹಾಕಿದ್ದೆಲ್ಲ ಹೂವುಗಳು ತೆಗೊಂಡು ಒಂದು ಕವರ್ಗೆ ಹಾಕ್ಕೊಂಡ್ಬಿಟ್ಟೆ, ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಇದು ಮೂಗ್ಬೆಟ್ಟು ಬೇರೆ ಕೊಟ್ಟು ಪೂಜೆ ಮಾಡಿಸ್ಬೇಕು. ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ನಾವು ಇಲ್ಲಿಂದ ಓಡೋ ಅಷ್ಟೇ ಒಂದು 1:30 ಏನೋ ಆಗಿತ್ತು ನಾವು ಮನೆ ಬಿಡುವಾಗ ಇತ್ತಲ್ಲ. ಸೊ ಅವರು ಬಾಳೆಕಂದು ಹೂವು ಎಲ್ಲ ಹಾಕ್ಬಿಟ್ಟು ಬಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಸೊ ಅವೆಲ್ಲ ಎಲ್ಲೂ ಎಸೆಯಂಗಿಲ್ವೆಲ್ಲ, ಇಲ್ಲಿ ಗಿಡದ ಹತ್ರ ಎಲ್ಲ ಹಾಕಿದ್ರೆ ಈಗ ಮಳೆ ಅಂತ ತುಂಬ ಸೊಳ್ಳೆಗಳೆಲ್ಲ ತುಂಬ್ಕೊಂಡ್ಬಿಡುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಕೆರೆಗೇನೆ ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಬಂದಿದ್ದು. ಇನ್ನು ಎಲೆಗಳಂತೂ ನಾನಂತೂ ಎಲೆಗಳು ಏನು ಮಾಡೋದು, ಅವೆಲ್ಲ ಒಣಗಿ ಹೋಗ್ಬಿಡುತ್ತೆ. ಇನ್ನು ಅಷ್ಟೇ ಎಲೆಗಳನ್ನೆಲ್ಲ ಕೆರೆಗೆ ಬಿಡಬೇಕು, ಅವೆಲ್ಲ ಎಲ್ಲೂ ಹಾಕೋಂಗಿಲ್ಲ, ಕಸಕ್ಕೂ ಆಗೋಂಗಿರಲ್ಲ. ಸೊ ಕೆರೆಗೆ ಬಿಡಬೇಕಲ್ಲ, ಕೆರೆಗೆ ಬಿಡೋಕ್ಕೆ ಎಲ್ಲ ತೊಗೊಂಡೋಗಿದ್ರು. ಮತ್ತು ನಾವು ಧರ್ಮಸ್ಥಳದ ತೀರ್ಥಕಾಯಿ ಈ ಸಾರಿ ತೊಗೊಂಬಂದಿದ್ವಲ್ಲ, ಅದನ್ನು ಬಿಚ್ಚಿದ್ಮೇಲೆ ಅದನ್ನು ಕೂಡ ಮಡಗಿದ್ದು ಹಂಗೇನೆ ಅದನ್ನು ಸೇರಿಸಿ ಎಲ್ಲನೂ ತೊಗೊಂಡು ಕೆರೆಗೆ ಬಿಟ್ಬಿಟ್ಟು ಬಂದರು. ಇನ್ನು ನಾವು ದೇವಸ್ಥಾನ ರೀಚ್ ಆಗೋ ಅಷ್ಟರಲ್ಲಿ 3 ಆಗೇ ಹೋಗಿತ್ತು. ಅಂದರೆ ಶ್ರಾವಣ ಅಲ್ವಾ ಕ್ಲೋಸ್ ಆಗೋದಿಲ್ಲ ಅಂದ್ಕೊಂಡು, ಬಟ್ ಅವರು 3:30 ಅಷ್ಟರಲ್ಲಿ ಕ್ಲೋಸ್ ಮಾಡೋದ್ರಲ್ಲೇ ಇದ್ದರು. ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಬೇಗ ಹೋಗಿದ್ರು. ಇನ್ನೂ ತುಂಬ ಜನ ಇದ್ದರು ನಾವು ಹೋದಾಗೇನೆ. ಇನ್ನು ಬೆಳಗ್ಗೆನೇ ಹೋಗಿದ್ರಂತೂ ಇನ್ನೂ ಜನ ಇರೋರು. ಈಗ ಶ್ರಾವಣ ಬೇರೆ ಅಲ್ವಾ, ಸೊ ಸಂಡೇ ಬೇರೆ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ. ಸೊ ನಾವು ಹೋದಾಗ ಯಾರೂ ಅಷ್ಟು ಜನ ಇರಲಿಲ್ಲ, ಸ್ವಲ್ಪ ಜನ ಇದ್ದರು. ಸೊ ಅಲ್ಲೆಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು, ನನ್ನ ಶ್ರಾವಣದಲ್ಲಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊತೀವಲ್ಲ, ಸೊ ಒಂಥರ ಖುಷಿ ಆಗುತ್ತೆ. ಪೂಜೆ ಎಲ್ಲ ಚೆನ್ನಾಗಾಯಿತು, ಮುಗಿಸ್ಕೊಂಡು ನೀಟಾಗಿ ಆಮೇಲೆ ಪ್ರಸಾದ ಕೂಡ ಕೊಡ್ತಾಯಿದ್ರು. ನನ್ನ ಮಗನಿಗೆ ಪ್ರಸಾದಗಳೆಲ್ಲ ಅಂದರೆ ತುಂಬಾ ಇಷ್ಟ. ಸೊ ಅವ್ನು ತೊಗೊಂಬರ್ತಾ ಇದ್ದಾನೆ. ಇನ್ನು ಪ್ರಸಾದ ಎಲ್ಲ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಗುಡಿ ಸುತ್ತ ಪ್ರದಕ್ಷಿಣೆ ಹಾಕ್ಬಿಟ್ಟು
ಬ್ರೇಕ್ಫಾಸ್ಟ್ ಅಂತೂ ಬೆಳಗ್ಗೆ ಮಾಡಲ್ಲ, ನಾನು ದೇವಸ್ಥಾನಕ್ಕೆ ಹೋಗೋವರೆಗೂ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದಿಲ್ಲ. ಸೊ ನಮ್ಮ ಮನೆಯವರು ಚಿರುಮುರಿ ಎಲ್ಲ ಎದುರಿಗೆ ಇರುತ್ತೆ, ಚಿರುಮುರಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಲ್ಲಿ. ಸರಿ ಬಂದಾಗ ಕಡಲೆಪುರಿ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ, ನನಗಂತೂ ಬೇಜಾರು. ಏನಂದರೆ ದೇವಸ್ಥಾನಕ್ಕೆ ಹೋದಾಗ ಕಡಲೆಪುರಿ ತೊಗೊಂಡಿಲ್ಲ ಅಂದರೆ ಏನೋ ಒಂದು ಮಿಸ್ ಮಾಡ್ಕೊಬಂದಿದ್ದೀನಿ ದೇವಸ್ಥಾನಕ್ಕೆ ಹೋಗಿ. ಬಟ್ ಚಿರುಮುರಿಗಿನ್ನ ಫಸ್ಟ್ ಕಡಲೆಪುರಿ ಹಾಕ್ಸ್ಕೊಂಡ್ಬಿಡ್ತೀನಿ ಇರು ಅಂತ. ನನಗೆ ಇನ್ನು ಮನೆಗೆ ಬರೋವರೆಗೂ ನಾವು ಅಂದರೆ ಮನೇಲೊಂದು ಕಡಲೆಪುರಿ ಕವರ್ ನೋಡಿದಾಗ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿರೋ ಥರ ಅನಿಸ್ತಾ ಇರುತ್ತೆ. ಸೊ ಕಡಲೆಪುರಿ ತೊಗೊಂಡು ಅಲ್ಲೇ ಚಿರುಮುರಿ ಹಾಕ್ಸ್ತಾಯಿದ್ರು. ಇನ್ನು ಚಿರುಮುರಿ ಎಲ್ಲ ಹಾಕ್ಸ್ಕೊಂಡು ಸೀದಾ ಹೊರಟ್ವಿ ನಾವು, ಹಂಗೆ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನು ನಾನಂತೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ವಲ್ಲ, ಬಾಕ್ಸೇ ತಂದುಬಿಟ್ಟಿದ್ದೆ. ಹೋಗ್ತಾರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಂಗೆ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನೇನು ಅವರು ಕೂಡ ಬರಬೇಕಾದ್ರೆ ತಿನ್ಕೊಂಬಂದ್ರಲ್ಲ, ಸೊ ಅವ್ರೇನು ಬೇಡ ಅಂತ ಹೇಳಿದರು. ಮತ್ತು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ನಾನು ಫ್ರೂಟ್ಸು ಮತ್ತು ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ದೆ. ಸೊ ಅವ್ರಿಗೇನು ಈಗ ಊಟ ಇನ್ನೂ ಬೇಡ ಅಂತ ಹೇಳಿದ್ರು. ಸೊ ನಾನು ಒಬ್ಬಳು ಬಾಕ್ಸ್ ತೊಗೊಂಡಿದ್ದೆಲ್ಲ ತಿನ್ಕೋತಾ ಹಾಗೆ ಇಲ್ಲೇ ಕಬ್ಬಿನ ಜ್ಯೂಸ್ ನಿಲ್ಲಿಸ್ಬಿಟ್ಟು ಕಬ್ಬಿನ ಜ್ಯೂಸ್ ಎಲ್ಲ ಕುಡಿದು. ಕಬ್ಬಿನ ಜ್ಯೂಸ್ ಹೆಂಗೆ ಅಂದರೆ ಒಂದು ಗ್ಲಾಸ್ ಫುಲ್ ಕಬ್ಬಿನ ಜ್ಯೂಸ್ ಕುಡಿದ ತಕ್ಷಣ ಊಟನೇ ಬೇಡ ಅನ್ನೋಷ್ಟು ಹೊಟ್ಟೆ ತುಂಬೋಗ್ಬಿಡ್ತು. ನನ್ನ ಮಗ ಅಂತೂ ಒಂದು 3/4 ಗ್ಲಾಸಷ್ಟು ಕುಡ್ದ ಅಷ್ಟೇ. ನನಗಂತೂ ಬೇಡ, ಹೊಟ್ಟೆ ತುಂಬೋಗ್ಬಿಟ್ಟಿದೆ ಅಂತ ಅಂದ್ಕೊಂಡು ಮಿಕ್ಕಿನ ಮನೆಯವ್ರು ಕುಡಿದ್ಬಿಟ್ಟು ಇನ್ನು ನಾವು ಮನೆಗೆ ಬರೋ ಅಷ್ಟರಲ್ಲೇ ಒಂದು 5:30 ಆಗಿತ್ತು. ಮನೆಗೆ ಬರ್ತಿದ್ದಂಗೆ ನನಗೆ ಹೊರಗಡೆ ಹೋಗಿ ಮನೆಗೆ ಅಂದರೆ ಬೆಳಗಿಂದ ಟೆನ್ಷನಲ್ಲಿ ಓಡಾಡ್ಬಿಟ್ಟಿರ್ತೀನಲ್ಲ. ಸೊ ಆವಾಗ ಏನನ್ಸ್ಬಿಡುತ್ತೆ ಅಂದರೆ ಮನೆಗೆ ಬಂದಿದ ತಕ್ಷಣ ಆರಾಮಾಗಿ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದ್ಬಿಡ್ಬೇಕು ನನಗೆ. ಸೊ ಟೀ ಮಾಡಿಬಿಟ್ಟು ಮಕ್ಳಿಗೂ ಹಾಲೆಲ್ಲ ಕಾಯಿಸ್ಬಿಟ್ಟು ಅವ್ರಿಗೂ ಕೊಟ್ಟು ಇನ್ನು ರಾತ್ರಿ ಊಟಕ್ಕೂ ಒಂದೇ ಸರಿ ರೆಡಿ ಮಾಡ್ಕೊಂಡ್ಬಿಟ್ರೆ ಸರಿ. ನನಗೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಎಲ್ಲ ಮಾಡ್ತೀನಿ ಅಂದರೆ ಮತ್ತೆ ನನಗೆ ಅಡುಗೆ ಮಾಡೋ ಇಂಟ್ರೆಸ್ಟೇ ಬರೋದಿಲ್ಲ. ಸೊ ಹಾಗಾಗಿ ಈಗ ಸಿಂಪಲಾಗಿ ತರಕಾರಿ ಸಾಂಬಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೇಳೆ ಟೊಮೊಟೊ ಎಲ್ಲ ವಿಷಲ್ ಆಗೋದಕ್ಕೆ ಇಟ್ಬಿಟ್ಟು ನಾನು ಮಸಾಲೆ ಎಲ್ಲ ರುಬ್ಕೊಂಡೆ. ಇನ್ನು ತರಕಾರಿ ಎಲ್ಲ ಹಚ್ಕೊಂಡು ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ. ಅದಕ್ಕೊಂಚೂರು ಕರಿಬೇವು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ರಂತೂ ಟೇಸ್ಟ್ ಚೆನ್ನಾಗಿರುತ್ತೆ. ತರಕಾರಿ ಬೇಳೆ ಸಾಂಬಾರು ಸಿಂಪಲಾಗಿ ಮಾಡೋ ಸಾಂಬಾರುಗಳೇ ತುಂಬ ಟೇಸ್ಟ್ ಬರುತ್ತಲ್ಲ. ಸೊ ಇನ್ನು ಸಾಂಬಾರು ಹಾಕ್ತಿದ್ದಂಗೆ ಮುದ್ದೆಗೂ ಇಟ್ಕೊಂಡ್ಬಿಟ್ಟೆ. ಇನ್ನು ಟೈಮ್ ಹೋಗ್ತಾನೆ ಇರುತ್ತೆ. ಇನ್ನು ಅವರು ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ, ಸೊ ಬೇಗ ಊಟ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮುದ್ದೆನೂ ಮಾಡಿಕೊಂಡೆ. ಇದಾಗಿತ್ತು ನನ್ನ ವ್ಲಾಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.